ರಂಜನ್ ಸ್ವಾಮಿ. ಇಲ್ಲಿ ಯಾವುದೋ ಒಂದು ಜೀಪ್ ಬರ್ತಾ ಇದೆ. ಜಲಂ ಪಿಬಾಮಿ ವಾ ಮೂತ್ರಂ ಪಿಬತಿ. ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಮಾತಿಗೊಂದು ಎಲ್ಲೆಯಲ್ಲಿದೆ. ಮಸ್ತ್ ಮಜಾ ಮಾಡಿ ಫ್ರೆಂಡ್ಸ್. ಫೈನಲಿ ನಾವು ಚಿಕ್ಕಮಂಗ್ಳೂರು ಟೌನ್ ಬಂದು ಸೇರಿದ್ವಿ. ಭಾರಿ ಮಳೆ. ನಾವು ಊಟ ಮುಗಿಸುವ ಮುಂಚೆ ಮೂಡಿಗೆರೆಯಲ್ಲಿ ಬಿಸಿಲಿತ್ತು, ಬಟ್ ಊಟ ಮುಗಿಸಿದ ತಕ್ಷಣ ಭಾರಿ ವರುಣನ ಆರ್ಭಟ ಶುರುವಾಯಿತು. ವರುಣನ ಆರ್ಭಟಕ್ಕೆ ನಾವು ಸಿಲುಕದೆ ಸೀದಾ ಅಲ್ಲಿಂದ ಇಲ್ಲಿವರೆಗೂ ಚಿಕ್ಕಮಂಗ್ಳೂರ್ವರೆಗೆ ಬಂದ್ವಿ. ತುಂಬ ಮಳೆಯಾಗಿತ್ತು. ಬಟ್ ಇವಾಗ ಜಸ್ಟ್ ರೀಚ್ ಆಗಿದ್ದೇವೆ ಚಿಕ್ಕಮಂಗ್ಳೂರು ಟೌನ್ಗೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ಎಷ್ಟೊತ್ತಿರ್ಬೋದು, ಗಿರಿ ಇಲೈಟ್ ಹೋಮ್ ಸ್ಟೇ ಅಂತ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಮುಳ್ಳಯ್ಯನಗಿರಿ ಆಗಿಬಿಟ್ಟು ಬಾಬಾ ಬುಡನ್ಗಿರಿ ಅಂತ ಒಂದು ಜಾಗ ಇದೆ, ನೀವು ಕೇಳಿರ್ಬೋದು. ಬಾಬಾ ಬುಡನ್ಗಿರಿ, ಇಟ್ ಈಸ್ ಎಟ್ ದ ಫುಟ್ ಹಿಲ್ಸ್ ಆಫ್ ಬಾಬಾ ಬುಡನ್ಗಿರಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ಟೌನ್ ಕೂಡ ನೋಡೋಣ ಸ್ವಲ್ಪ ಹೋಗ್ತಾ ಹೋಗ್ತಾ. ನೋಡಿ, ಇದು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಮುಳ್ಳಯ್ಯನಗಿರಿ ಎಲ್ಲ ಇಲ್ಲಿಂದಲೇ ಒಳ್ಳೆ ದೊಡ್ಡದಾದ ಬೆಟ್ಟ ಕಾಣಿಸ್ತಿದೆ. ಬಟ್ ನಾವು ಈ ಕಡೆ ಹೋಗ್ತಾ ಇದೀವಿ. ನಮ್ಮ ರೆಸಾರ್ಟ್ ಈ ಕಡೆ ಇದೆ, ಗಿರಿ ಇಲೈಟ್ ಅಂತ ಹೋಮ್ ಸ್ಟೇ. ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿದೆ ಹೋಮ್ ಸ್ಟೇ ಎಲ್ಲ, ಕರೆಕ್ಟಾಗಿ ಎನ್ಕ್ವೈರ್ ಮಾಡಿ ನಾವು ಬುಕ್ ಮಾಡಿದ್ದು. ಸೊ ಇವಾಗ ಅಲ್ಲಿ ಹೋದ್ಮೇಲೆ ನಿಮಗೆ ಅಲ್ಲಿದ್ದು ಪ್ರಿಮೈಸಸ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಹೋದಾಗ ಒಂದು ಚೆಕ್ ಪೋಸ್ಟ್ ಇದೆ. ಇದೊಂದು ಚೆಕ್ ಪೋಸ್ಟ್ ಆದಿ ನೀವು ದಾಟ್ಕೊಂಡು ಬರಬೇಕು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಗೈಸ್ ನೋಡಿ, ನಾವಿಲ್ಲಿ ಗಿರಿ ಇಲೈಟ್ ಹೋಮ್ ಸ್ಟೇಗೆ ಬಂದು ಸೇರಿದ್ದೀವಿ. ಇಲ್ಲಿ ಕೆಳಗಡೆ ಹೋಗ್ಬೇಕು, ಸ್ಟೇರ್ಸ್ ಇದೆ. ಬಟ್ ನಾವು ಸ್ವಲ್ಪ ಬ್ಯಾಗ್ ಎಲ್ಲ ಸ್ವಲ್ಪ ತೆಗೆದು ಬಿಟ್ಟು ಸ್ವಲ್ಪ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ನಮ್ಮ ಸ್ವಲ್ಪ ಜನ ಕೆಳಗಡೆ ಆಲ್ರೆಡಿ ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಇನ್ಕ್ಲೂಡಿಂಗ್ ಈಗ ಹೊಸ ಒಬ್ಬರು ನಮ್ಮ ತಂಡಕ್ಕೆ ಜಾಯ್ನ್ ಆದರು, ಬೆಂಗಳೂರಿಂದ ಬಂದಿರೋರು, ರಂಜನ್ ಸ್ವಾಮಿ ಅಂತ. ಮಿಸ್ಟರ್ ರಂಜನ್ ಸ್ವಾಮಿ ಅವರು ಇವಾಗ ಅಷ್ಟೇ ಬಂದು ತಲುಪಿದ್ರು. ಸೊ ನಮ್ಮ ಮತ್ತೋರ್ವ ಪ್ರವಾಸಿ ಬೆಂಗಳೂರಿನಿಂದ ಈವಾಗಲೇ ಅವರ ಆಫೀಸ್ ವಸ್ತ್ರದಲ್ಲಿ ಇಲ್ಲಿ ಮುಟ್ಟಿದ್ದಾರೆ ಬಂದು. ರಂಜನ್ ಸ್ವಾಮಿ ನಮ್ಮ ಬಹುದೊಡ್ಡ ಕಾರ್ಯಕರ್ತ. ಇಲ್ಲಿ ಈ ಟ್ರಿಪ್ಪಿಗೆ ಕೆಲವೊಂದು ಪದಾರ್ಥಗಳು ಅವರದ್ದು. ಸೊ ಅವರ ಪಾತ್ರ ಬಹುದೊಡ್ಡದು ಈ ಒಂದು ಟ್ರಿಪ್ಪಲ್ಲಿ. ನಮ್ಮನ್ನು ನಗಿಸಿ ಬಗ್ಗಿಸಿ
ತಗ್ಗಿಸಿ ಆನಂದಿಸುವ ಕಾರ್ಯಕ್ರಮ ಇವರದ್ದು. ಮನೋರಂಜನಾ ಚಟುವಟಿಕೆಗಳ ಅಧ್ಯಕ್ಷರು ನೋಡಿ. ನೋಡಕ್ಕೆ ಎಷ್ಟು ಸಿಂಪಲ್ ಆಗಿದ್ರು ಅಷ್ಟೇ ಸಫಿಸ್ಟಿಕೇಟೆಡ್ ಆಗಿದ್ದಾರೆ. ಚುಪ್ಪಾರುಸ್ತಮ್ ಅಂತಾನೆ ಹೇಳ್ಬೋದು. ಹೊರಡೋಣ, ನಾವು ಈಗ ಹೋಗ್ತಾ ಇದೀವಿ ನಮ್ಮ ಗಿರಿ ಲೈಟ್ ಹೋಮ್ ಸ್ಟೇಗೆ. ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೀವಿ. ಇದು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ಇದೆ. ಇದು ಫಸ್ಟ್ ಮೇಲ್ಗಡೆ ಇರೋದು, ಇಲ್ಲಿಂದ ಇನ್ನೊಂದು ಸ್ಟೆಪ್ ಕೆಳಗಡೆ ಯಾವ್ದು ರೂಮ್ಸ್ ಇದೆ ನೋಡಿ. ಹೀಗಿದೆ ರೂಮು, ಡಬಲ್ ಕಾಟ್, ಕಿಂಗ್ ಸೈಜ್. ಬಾತ್ರೂಮ್ ನೋಡಿ. ಇಲ್ಲಿ ಅದ್ಭುತವಾಗಿರೋದು ಏನಪ್ಪಾ ಅಂದ್ರೆ ಬಾಲ್ಕನಿ. ನೆಲ ಎಲ್ಲ ಫುಲ್ ಕೋಲ್ಡ್ ಆಗಿದೆ. ಇದು ಬಾಲ್ಕನಿ ಕನೆಕ್ಟೆಡ್ ಬಾಲ್ಕನಿ ನೋಡಿ. ನಾವು ಒಂದು ಬಾಲ್ಕನಿಯಿಂದ ಇನ್ನೊಂದು ಬಾಲ್ಕನಿಗೆ ಹೋಗ್ಬೋದು ನೋಡಿ. ಇಲ್ಲಿಂದ ಒಂದು ಸಖತ್ ವ್ಯೂ ಸಿಗತ್ತೆ ನೋಡಿ ನಿಮ್ಗೆ. ಇಲ್ಲೊಂದು ಸ್ಕೈ ಡೆಕ್ ತರನೇ ಇದೆ ಅರೇಂಜ್ಮೆಂಟು. ನಾವ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ಆಮೇಲೆ ಚಿಲ್ ಮಾಡೋಣ ಅಂತ ಅನ್ಕೊಂಡಿದೀವಿ. This is like the reception, also a sky deck area where you can sit and chill. ನೋಡಿ, ಇಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ತಿಂಡಿ ಪಾರ್ಟಿ ಗೀಟಿ ಎಲ್ಲಾನು ಮಾಡ್ಬೋದು. ಸೊ ಇಲ್ಲಿ ಕಿಚನ್ ಇದೆ. ಆಮೇಲೆ ಇಲ್ಲಿ ನೋಡಿ ನಮ್ಮ ರೂಮ್ಸ್ ಇದೆ. ನಾವಿವತ್ತು ಮೋಸ್ಟ್ಲಿ ಇಲ್ಲೇ ಕುತ್ಕೊಂಡು ಪಾರ್ಟಿ ಮಾಡ್ತೀವಿ. ಆಮೇಲೆ ಇವ್ರ ರೂಮ್ಸ್ ಇಸ್ ವೈಡ್ ಸ್ಪ್ರೆಡ್ ನೋಡಿ. ಇಲ್ಲಿ ಅಲ್ಲಿವರೆಗೂ ಇದೆ. ಇಲ್ಲಿ ಕಾಟೇಜ್ ಸೆಟಪ್ ಕೂಡ ಇದೆ, ಟ್ರೀ ಹೌಸ್ ತರ. ಸೊ ದೇ ಹವ್ ಗಿವನ್ ಅಸ್ ಡಿಫ್ರೆಂಟ್ ರೂಮ್ಸ್. ಸೊ ಇಲ್ಲಿ 3 ಇದೆ, ಆಮೇಲೆ ಸ್ವಲ್ಪ ಒಂದು 3-4 ಕೆಳಗಡೆ ಇದೆ. ಹೋಗ್ತಾ ಇದೀವಿ ಇನ್ನು. ಸೊ ಜಸ್ಟ್ ಒಂದು ಫುಡ್ ಆರ್ಡರ್ ಮಾಡಬೇಕು ಅಂತ ಇತ್ತು. ಫುಡ್ ಆಲ್ರೆಡಿ ಪ್ಯಾಕೇಜ್ ಅಲ್ಲಿ ಬರುತ್ತೆ ಅವ್ರದ್ದು, ಬಟ್ ಇನ್ ಎಡಿಷನ್ ನಮ್ಗೆ ಸ್ಟಾರ್ಟರ್ಸ್ ಎಲ್ಲ ಬೇಕಲ್ಲ ಪಾರ್ಟಿಗೋಸ್ಕರ. ಅದಕ್ಕೋಸ್ಕರ ನಾವು ಸ್ವಲ್ಪ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ವಿ. ಚರ್ಚೆ ನಾವು ನಿಮ್ಗೆ ಈಗಷ್ಟೇ ತೋರಿಸಿದೆ ಇದು ಸ್ಕೈ ಡೆಕ್. ಇಲ್ಲಿಂದ ನಾವು ಕೆಳಗಡೆ ಹೋಗ್ತಾ ಇದೀವಿ. ಬೇರೆ ರೂಮ್ಸ್ ಗಳನ್ನು ಸ್ವಲ್ಪ ನೋಡೋಣ. ಇನ್ನೊಂದು ರೂಮ್ ತೋರಿಸ್ತೀನಿ. ದಿಸ್ ಇಸ್ ಲೈಕ್ ಅ ಲಾರ್ಜ್ ರೂಮ್ ದಟ್ ಕ್ಯಾನ್ ಅಕಾಮಡೇಟ್ ಅಪ್ ಟು 8 ಪೀಪಲ್. 2, 4, 2, 6 ಪ್ಲಸ್ ಸೋಫಾ ಕಮ್ ಬೆಡ್ ಅಲ್ಲಿ ಒಬ್ರು 7 ಜನ ಆರಾಮಾಗಿ ಮಲ್ಕೋಬಹುದು. ಚೆನ್ನಾಗಿದೆ. ಸೊ ಗುಡ್ ಥಿಂಗ್ ಅಬೌಟ್ ದಿಸ್ ಪ್ರಾಪರ್ಟಿ ಇಸ್ ಇಟ್ ಇಸ್ ನೆಸಲ್ಡ್ ಇನ್ ಬಿಟ್ವೀನ್ ಅ ಬಿಗ್ ಎಸ್ಟೇಟ್. ಅಲ್ಲಿ ಮುಂದ್ಗಡೆನೂ ಹೋಗುತ್ತೆ. ಅಂಡ್ ಲೈಕ್ ಯು ಹ್ಯಾವ್ ಸೀನ್ ಅಲ್ಲಿ ನೋಡಿ, ಅಲ್ಲಿ ನಾವು ಇವತ್ತು ಪಾರ್ಟಿ ಮಾಡೋದು. ಅಲ್ಲಿ ಮೇಲೆ. ಸೊ ಅಲ್ಲಿಂದ ನಾವು ಇಲ್ಲಿ ಬಂದ್ವಿ. ಅದು 2 ರೂಮ್ ಕೂಡ ನಮ್ದೆ. ಟ್ರೀ ಹೌಸ್ ತರ ಇದೆಯಲ್ಲ ಅದು ಕೂಡ. ಸೊ ಅಲ್ಲಿ ಇಬ್ಬರಿಬ್ರು ಇದ್ದಾರೆ, 3 ಜನ. ಬಾಬಾ ಬುಡಂಗಿರಿ ಇವರು ನೋಡಿ ನಮ್ಮ ಪ್ರವಾಸಿ ನಂಬರ್ 20. ಇವಾಗಷ್ಟೇ ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದಾರೆ, ಗೋಟಿಗೆರೆಯಿಂದ ಡೈರೆಕ್ಟ್. ಅವರ ಚತುಷ್ಪದ ವಾಹನದಲ್ಲಿ, ಮುಂಚೆ 4 ವೀಲರ್ ತುಂಬಾನೇ ವೇಗವಾಗಿ ಬಂದಿದ್ದಾರೆ ಬಾಬಾ. ಅದರಲ್ಲಿ ವೀಲ್ ಒಂದು ಆಚೆ ಬಂದಿದೆ. ಇವಾಗ ನಾವು ರೂಮ್ಗಳನ್ನೆಲ್ಲ ದಾಟಿ ಎಸ್ಟೇಟ್ ಮಧ್ಯದಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಯಾವುದೋ ಒಂದು ಜೀಪ್ ಬರ್ತಾ ಇದೆ. ಇಲ್ಲಿ ಯಾರಪ್ಪ ಜೀಪ್ ತಗೊಂಡೋದ್ರು? Guys, look at this. How majestic this is. Beautiful. ಅದಕ್ಕೆ ಕರೆಯೋದು ಇವ್ರನ್ನ ಬಾಬಾ ಬುಡಂಗಿರಿ ಅಂತ. ಎಲ್ಲೆಲ್ಲಿ ಕಾಡಿಗೆ ಹೋಗಿ ಏನೇನೋ ಕುಡಿತಾರೆ ನೀರು. ಅದು ಎಲ್ಲಿ ಯಾವ ತೋಡ ನೀರ ಗೊತ್ತಿಲ್ಲ ಅವರಿಗೆ. ಜರಿ ಎಲ್ದ ತಕ್ಷಣ ಎಲ್ಲ ಜಲಪಾತ ಅಂತ ಅನ್ಕೊಂಡಿದ್ದಾರೆ ನೋಡಿ ಪಾಪ. ಕೆಳಗಡೆ ಮೇಲಿಂದ ಉಚ್ಚೆ ಹೋಯ್ದದೆಲ್ಲ ಅಲ್ಲೇ ಬರೋದು.
ಜಲಂ ಪಿಬಾಮಿ ವಾ ಮೂತ್ರಂ ಪಿಬತಿ. ತವ ನಾಮ ಕಿಂ ರೆಡಿಂಬೆ. ಸೊ ಅಂತೂ ಇಂತೂ ನಿಮ್ಮ ಮೂಲ ಸ್ಥಾನಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸ್ತಿದೆ ಬಾಬಾ? ಸೂಪರ್. ನಿಮಗೆ ಕೆಲವೇ ದಿನಗಳ ಹಿಂದೆ ಬಾಬಾ ಬುಡಂಗಿರಿ ಅಂತ ನಿಮ್ಗೆ ಒಂದು ನಾಮಕರಣವಾಗಿದೆಯಲ್ಲ, ಅದಕ್ಕೆ ತಕ್ಕಾಗೆ ಸ್ವಲ್ಪ ದಿನ ಆದ್ಮೇಲೆ ನೀವು ಇಲ್ಲಿ ನಿಮ್ಮ ಮೂಲ ಸ್ಥಾನ ಬಾಬಾ ಬುಡಂಗಿರಿಯ ಬುಡದಲ್ಲಿದ್ದೀರಾ. ತುಂಬ ಖುಷಿ ಅನಿಸ್ತದೆ. ಇನ್ನು ರಾತ್ರಿ ಬರೋ ಮುಂಚೆ ಐ ಕಾಂಟ್ ವೇಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತ? ಯಾಕೆ ಬಾಬಾ ರಾತ್ರಿ ಏನ್ ಸ್ಪೆಷಲ್ ಇದೆ ಹೇಳಿ? ನೀವು ಕಾಡಿಗೆ ಏನಾದ್ರೂ ಬೇಟೆಗೆ ಹೋಗ್ತೀರಾ? ಕಾಡಂದಿ ಏನಾದ್ರೂ ಬೇಟೆ ಮಾಡಿ ತಿಂತೀರಾ? ಸೊ ಗೈಸ್ ನೋಡಿ, ದಿಸ್ ಇಸ್ ಗಿರಿ ಎಲೈಟ್ ಹೋಮ್ ಸ್ಟೇ ಹಿಯರ್ ಇನ್ ಚಿಕ್ಕಮಂಗ್ಳೂರು, and I think I will take some time off now, rest a bit, freshen up a bit, and then start the party. मस्त मजा मारी.